पद्मगन्धि इति चलनचित्रं तस्य सूक्ष्मभागः मया अधुना दृष्टः। महान् सन्तोषः समजनि। सर्वभाषाणां मातृभाषा संस्कृतभाषा, परन्तु तस्याः भाषायाः अनादरः अत्र अयम् अस्माकम् अनुभवे अस्ति. ಸಿನಿಮಾ ತೀರಾ ನನಗೆ ಹೊಸದು. ಅಂದರೆ ಈ ಮಟ್ಟದ ಸಿನಿಮಾ ಕಥಾಚಿತ್ರಗಳನ್ನು ಮಾಡುವಂಥದ್ದು, ಇಷ್ಟು ದೊಡ್ಡ ಬಡ್ಜೆಟ್ಟು, ಇದೆಲ್ಲ ನನಗೆ ಸ್ವಲ್ಪ ಹೊಸದೆ. ದ್ವೇಷ ವಿನಿರ್ಮುಕ್ತಂ ಅಂತರಾರ್ಥಯುಕ್ತಂ ಸ್ವಾತಂತ್ರ್ಯ ಸಾಧನ ಮಾತ್ರಂ ಕಮಲಂ ರಕ್ತಕಮಲಂ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ಕೋಬೋದು. ಮಾಡಬೇಕು ಅಂತಿತ್ತು, ಮಾಡಿದ್ದೀವಿ. ಬೇಟಿ ಬಚಾವ್ ಬೇಟಿ ಪಡಾವ್ ಇದೆಯಲ್ಲ, ಅದಕ್ಕೆ ಸಮರ್ಪಿಸಲಾಯಿತು ಈ ಚಿತ್ರವನ್ನು. ಆರಂಭದಲ್ಲಿ ಆ ಸಾಲಟನ್ನು ಹೇಳಿ ಇದಕ್ಕೂ ಅಂತ ಹೇಳಿದೆ. ಹಾಗಾಗಿ ಅನೇಕ ಅಲ್ಲಿ ಕೇಂದ್ರದಲ್ಲಿ ಕೂತಿರುವಂಥವರು ಈಗ ಸ್ವಲ್ಪ ಗಮನ ಹರಿಸಿ ನೋಡಬೇಕು ಅಂತ ಅವರು ಬಯಸ್ತಾ ಇರೋದೆಲ್ಲ ಇದೆ. ಇದ್ಯಾವುದು ಕೇವಲ ಓಲೈಸುವ ಅಥವಾ ಯಾರನ್ನಾದರೂ ಮೆಚ್ಚಿಸುವ ಕೆಲಸಕ್ಕೆ ಹೋಗಿದೆ. ನಿಜವಾಗಿ ನಮ್ಮ ಅಂತರಾಳದಿಂದ ಬಂದಂಥ ಈ ಎಲ್ಲ ಕೂಗು ಏನಿದೆಯಲ್ಲ, ಆ ಕೂಗಿಗೆ ಸಂವಾದಿಯಾಗಿ ನಾವು ಪದ್ಮಗತಿಗೆ ನಿಂತೇವೆ ಹೊತ್ತು ನನಗನ್ನಿಸ್ತಾ ಇದೆ. ಈಗ ಚಿತ್ರ ಬಿಡುಗಡೆಯ ನಂತರ ಅಸಂಖ್ಯರು ಅದನ್ನು ನೋಡಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಿಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳಾರ್ರಿ. ಕಲಬುರಗಿಯಲ್ಲಿ ನಾಲ್ಕು ಪ್ರದರ್ಶನಗಳನ್ನು ಅಲ್ಲಿನ ಸ್ಥಾನಿಕರು, ಸಂಬಂಧಿತರು, ಸಂಬಂಧವಿರದವರು ಅವರೆಲ್ಲರೂ ಬಂದು ಕೂತ್ಕೊಂಡು ನಿಬ್ಬೆರಗಾಗಿ ನೋಡಿ ಅದರ ಬಗ್ಗೆ ಮಾತಾಡುವಂಥದ್ದು, 2 ತಾಸಿನ ಸಿನಿಮಾಕ್ಕೆ 6 ತಾಸಿನ ಸಂವಾದ ಮಾಡೋದನ್ನೆಲ್ಲ ಗಮನಿಸಿದಾಗ ನಮಗೆ ನಿಜವಾಗಿ ಏನು ಒಳ್ಳೆಯದಾಗಿದೆ ಅಂತ. ನಾವು ಕಲಬುರಗಿಯಲ್ಲಿ ಪದ್ಮಗಂಧಿ ಕಮಲದ ಹೆಸರಿನ ಸಿನಿಮಾ ಇಷ್ಟೆಲ್ಲ ದೊಡ್ಡದಾಗಿ ಓಡ್ತು ಅಂತಂದ್ರೆ ಅದೇನು ಪುಣ್ಯ. ಯಾಕಂದ್ರೆ ಅದು ಹೆಸರಿನಲ್ಲೇ ಅದನ್ನ ತಡೆಯುವ ಕೆಲಸ ಮಾಡುವುದು. ಸೂಚ್ಯವಾಗಿ ಹೇಳಿದೆ ಅದನ್ನು, ಯಾಕೆಂದ್ರೆ ಸೂಚ್ಯವಾಗಿ ಹೇಳಿದೆ ಅದನ್ನು. ಕಲಬುರಗಿಯಲ್ಲಿ ಸಹ ಈ ನೋಡದವರೇ ಪಾಪಿಗಳು ಅನ್ನೋ ರೀತಿಯಲ್ಲಿ ತುಂಬ ಜನರು ಮಾತಾಡಿಕೊಂಡ್ರು. ಎಷ್ಟು ಅದ್ಭುತವಾದ ಕಥೆ ಇದು. ಈಗ ನೋಡಿದವರೇ ಪರಮ ಪಾಪಿಗಳು ಅನ್ನೋ ರೀತಿಯಲ್ಲಿ ಮಾತಾಡಿಕೊಂಡು ಚಿತ್ರವನ್ನು ತುಂಬ ಚೆಂದ ಕಾಣಿಸ್ಕೊಟ್ರು. ಅಂದರೆ ನೋಡಿದ್ರೆ ಅರ್ಥ ಮಾಡಿಕೊಂಡು ಅದನ್ನು ಅರಗಿಸ್ಕೊಂಡದನ್ನು ಮತ್ತು ಅನುಷ್ಠಾನಕ್ಕೆ ತಂದರು. ಇಲ್ಲ ನಾವು ಇದರ ಹಾಡುಗಳು ಇತ್ಯಾದಿಗಳನ್ನೆಲ್ಲ ಅವರು ತಮ್ಮ ಕೂಗು ಮಾರಿಗಳಲ್ಲಿ ಅವರು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಅವರಿಗೆ ಹೌದು, ಆ ಮಾರಿ ಶಬ್ದಕ್ಕೆ ಇವರೊಂದು ಬೇರೆ ಅರ್ಥ ಕೊಟ್ಟರು ಅಂತ ಕಾಣುತ್ತೆ ಈ ಹಾಡಿನ ಮೂಲಕ. ತುಂಬ ಸ್ವೀಕಾರ ಆಯಿತು. ಅದಕ್ಕೆ ನಿಜವಾದ ಆಕಾರ ನಾವು ಹೇಳಿದದ್ದು ಗವೀಕರೋದು ಕಾವ್ಯಾನಿ ರಸಂಜಾನಾತಿ ಪಂಡಿತರಾದ ಎಲ್ಲರೂ ಪಂಡಿತರಾದರು. ಈ ಸಿನಿಮಾ ನೋಡಿದ ಮೇಲೆ ಪಂಡಿತರಾದರು. ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತಾರಲ್ಲ, ಮರುದ್ವಹತಿ ಸೌರಭಂ. ಈ ಮರುತ್ ಏನಿದೆಯಲ್ಲ, ಸೌರಭವನ್ನು ಅಂದರೆ ಪದ್ಮಗಂಧಿ ಅಥವಾ ಪದ್ಮದ ಸುಗಂಧ ಅಥವಾ ಅದರ ಪರಿಮಳವನ್ನು ಬೀಸೋದಕ್ಕಾಗಿ ಈ ಚಿತ್ರ ಒಂದು ಮರುತಾಗಿದ್ದು ಗಾಳಿ ಹಾಗೆ ಕೆಲಸ ಮಾಡ್ತು. ಸಾಮಾನ್ಯ ಸಿನಿಮಾವನ್ನು ಗಾಳಿ ರೀತಿಯಲ್ಲಿ ಮಾಡಿಬಿಡ್ತೇವೆ, ತಲೆ ಮೇಲೆ ಹಾರಿ ಹೋಗ್ಬಿಡ್ತೇವೆ. ಆದರೆ ಇದು ಹಾಗಾಗಲಿಲ್ಲ, ಗಾಳಿ ರೀತಿಯಲ್ಲಿ ಆಗಲಿಲ್ಲ. ನಿಜವಾದ ಪರಿಮಳ ಸೂಸುವ, ಪರಿಮಳವನ್ನು ಹೊತ್ತೊಯ್ಯುವ ಗಾಳಿಯಾಗಿ ನಮಗೆ ದಕ್ತು ಅನ್ನೋದು ಇದರ ವಿಶೇಷ. ಮೇಡಮ್, ನೀವು ಹೇಳಿದ್ರಿ ಅದರ ಸೈಂಟಿಫಿಕ್ ಅಪ್ರೋಚ್ ಬಗ್ಗೆ ನೀವು ಮಾತಾಡಬೇಕು ಅಂತ. ಇದನ್ನು ಹೇಳಲೇಬೇಕು, ಯಾಕೆಂದರೆ ನನಗೂ ಈ ಒಂದು ಪ್ರಶ್ನೆ ಇತ್ತು. ಒಂದು ಹೂವು, ಕಮಲ ಪುಷ್ಪ, ಇದರಷ್ಟೇ ವ್ಯಾಪ್ತಿ ಇರುವಂಥದ್ದು, ಅಂದರೆ ಸೌಂದರ್ಯದಲ್ಲಿ, ಪರಿಮಳದಲ್ಲಿ ಇನ್ನೂ ಅನೇಕ ಪುಷ್ಪಗಳಿದೆ. ಆದರೆ ಇದನ್ನು ಮಾತ್ರ ನಮ್ಮವರು ಬಹಳ ಪ್ರಾಚೀನ ಕಾಲದಿಂದ ಹೀಗೆ ಪ್ರಧಾನವಾಗಿ ಹಿಡ್ಕೊಂಡು ಬಂದಿದ್ದಾರಲ್ಲ, ಏನು ಕಾರಣ ಅಂತ. ಇದಕ್ಕೆ ಕಾರಣಗಳನ್ನು ಹುಡುಕಬೇಕಾಯಿತು. ಏನಂತ ಹೇಳಿದ್ರೆ, ಈ ಪುಷ್ಪಕ್ಕೆ ಇರೋವಂತಹ ಒಂದು ಲೈಫ್ ಸಸ್ಟೈನಿಂಗ್, ಅಂದರೆ ಜೀವ ಪೋಷಕವಾದಂತಹ ಗುಣ ಇನ್ಯಾವ ಪುಷ್ಪಕ್ಕೂ ಇಲ್ಲ, ನಮಗೆ ಗೊತ್ತಿರೋ ಹಾಗೆ. ನಮಗೆ ಏನಾದರೂ ಕಂಡುಹಿಡಿತಾರೋ ಏನೋ ಗೊತ್ತಿಲ್ಲ. 12 ವರ್ಷದಲ್ಲಿ ಅದರ ಅನುಭವ ಆಗಿದೆ. ನಿಮ್ಮ ಧ್ವನಿಗಳು ಎಲ್ಲೆಲ್ಲೋ ಹೋಗ್ತಾ ಇದೆ. ನಾವು ವ್ಯಂಗ್ಯಗಳು, ಧ್ವನಿಗಳು, ಗುಣೀಭೂತ ವ್ಯಂಗ್ಯ, ಈ ಅಲಂಕಾರ ಶಾಸ್ತ್ರದ ಪರಿಭಾಷೆಯನ್ನು ತರಬೇಕು ನಾನು ಇವಾಗ. ನಿಮ್ಮನ್ನು ಇಂಟರ್ಪ್ರಿಟ್ ಅದನ್ನು ಬಗ್ಗೆ ನಾನು ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ, ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ, ಸಂಸ್ಕೃತ ಓದಿರೋರಿಗೆಲ್ಲ ಒಂದು ಸಣ್ಣ ಸುಭಾಷಿತ ಇದೆ. ಅದು ವಿಧಿಯನ್ನು ಕುರಿತು ಹೇಳುವಂಥದ್ದು. ಆಕಸ್ಮಿಕ ಹೇಗೆ ಒದಗುತ್ತೆ ಜೀವನದಲ್ಲಿ ಅಂತ ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ಬಿಡುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಈ ಒಂದು ಪದ್ಯವನ್ನು ಹೇಳ್ತಾರೆ. ಏನಂದರೆ, ರಾತ್ರಿರ್ಗವಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನು ಉದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ
ಇತ್ತಂ ವಿಚಿಂತಯತಿ ಕೋಶಗತೆ ದಿರೇಫೆ ಹಾ ಹಂತ ಹಂತ ನಳಿನೀಂ ಗಜವುಜ್ಜಹಾರ ಅಂತ ಒಂದು ಪುಟ್ಟ ಶ್ಲೋಕ. ಇದು ಆಕಸ್ಮಿಕವಾಗಿ ಬಂದು ಎರಗುವಂತಹ ಆಘಾತಗಳಿದೆಯಲ್ಲ ಅದನ್ನು ಕುರಿತು ಹೇಳ್ತಾ ಇರೋವಂಥ ವಿಧಿ ಪದ್ಧತಿಯಲ್ಲಿ ಬರುವಂಥದ್ದು. ಒಂದು ಪುಟ್ಟ ಕೀಟ ಕಮಲ ಪುಷ್ಪದ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂತೆ. ಅಂದರೆ ಅದು ಮೊಗ್ಗಾಕ್ಬಿಟ್ಟಿದೆ, ಅದು ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಗಿಯಾಗಿ ಹೆಣ್ಕೊಂಡ್ಬಿಟ್ಟಿದೆ ದಳಗಳು. ಆದರೆ ಅದು ಒಳಗಡೆ ಇರೋದಕ್ಕೆ ಎಂಥ ಒಂದು ಆಶಾಭಾವನೆ ಇದೆ ನೋಡಿ. ರಾತ್ರಿ ಗಮಿಷ್ಯತಿ, ಆ ರಾತ್ರಿ ಹೋಗೇ ಹೋಗುತ್ತೆ. ಭವಿಷ್ಯತಿ ಸುಪ್ರಭಾತಂ, ಬೆಳಗಾಗತ್ತೆ. ಭಾಸ್ವಾನುದೇಶ್ಯತಿ, ಸೂರ್ಯ ಉದಯಿಸ್ತಾನೆ. ಹಸಿಷ್ಯತಿ ಪಂಕಜಶ್ರೀ, ಮತ್ತೆ ಕಮಲ ಪುಷ್ಪ ಅರಳುತ್ತೆ. ಆವಾಗ ನಾನು ಹೊರಡ್ತೀನಿ, ನನ್ನ ಸ್ವಾತಂತ್ರ್ಯ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಅದು ಅಲ್ಲಿ ಸಾಯಂಕಾಲದ ಹೊತ್ತು ಈ ಯಾವುದೋ ಒಂದು ಆನೆ ನೀರು ಕುಡಿಯೋಕೆ ಅಂತ ಬಂತಂತೆ. ನೀರು ಕುಡಿದುಬಿಟ್ಟು ಆ ಸೊಂಡದಿಂದ ಆ ನಳಿನಿಯನ್ನು, ಪುಷ್ಪ ಇರುವಂತಹ ಇಡೀ ಬಳ್ಳಿಯನ್ನೇ ಎಳೆದು ಹಾಕಿ ಕಾಲಲ್ಲಿ ಹಾಕಿ ಉಜ್ಜಾಕ್ಬಿಡ್ತು. ಇತ್ತಂ ವಿಚಿಂತಯತಿ ಕೋಶಗತೆ ದಿರೇಪೆ ಹಾ ಅಂತ ನಳಿನಿ ಅಂತ ಬೇರೆ ಕಡೆ ತಗೊಂಡು ಹೋಗ್ತಾ ಇದೆ. ನನಗೆ ಮೊದಲನೇ 2 ಸಾಲಗಳು ಇಲ್ಲಿ ನೋಡಿ. ದಿ ನೇಟಿವ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಆಂತರಿಕವಾಗಿ ಪ್ರತಿಯೊಂದಕ್ಕೂ ಕೂಡ ಒಂದು ಬುದ್ಧಿಮತ್ತೆ ಇರುತ್ತೆ. ಮಟ್ಟಗಳು ಬೇರೆ ಆಗಿರ್ಬೋದು, ಆದರೆ ಬುದ್ಧಿ ಅಂತೂ ಇರುತ್ತೆ ಅಂತ. ಇಲ್ಲಿ ಆ ಕೀಟಕ್ಕೆ ಒಂದು ಬುದ್ಧಿಮಟ್ಟ ಇದೆ. ಏನಂತ ಹೇಳಿದ್ರೆ, ಈ ಹೂವು ಅರಳುತ್ತೆ ಅಂತ. ಈಗ ಸಾಮಾನ್ಯವಾಗಿ ಹೂವು ಒಂದು ಸತಿ ಅರಳಿ ಬಿದ್ದು ಹೋದ್ಮೇಲೆ ಮತ್ತೆ ಅರಳೋದುಂಟಾ? ಕಮಲ ಪುಷ್ಪ ಮಾತ್ರ ಆಗುತ್ತೆ. ಅದು ಅನೇಕ ದಿನಗಳ ಕಾಲ ಬೆಳಗ್ಗೆ ಅರಳುತ್ತೆ, ಸಾಯಂಕಾಲ ಮೊಗ್ಗಾಗುತ್ತೆ, ತಿರುಗಿ ಬೆಳಗ್ಗೆ ಅರಳುತ್ತೆ, ಮೊಗ್ಗಾಗುತ್ತೆ. ಅದರಿಂದನೇ ಇದನ್ನು ಸೂರ್ಯಮಿತ್ರ ಅಂತೆಲ್ಲ ಹೇಳ್ತೀವಿ ಈ ಪುಷ್ಪವನ್ನು. ಆ ಕೀಟಕ್ಕೆ ಗೊತ್ತಿದೆ. ಅಂದರೆ ಇಲ್ಲಿ ಕವಿ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಆಂತರಿಕವಾಗಿ ಕೀಟಗಳ ಲೆವೆಲಲ್ಲೂ ಇರೋವಂತಹ ಒಂದು ಬುದ್ಧಿ ಮಟ್ಟವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಗೊತ್ತಾಗ್ತಾ ಇದೆ. ಅಂದರೆ ಅದು ಸಾಯಂಕಾಲ ಸೂರ್ಯ ಅಸ್ತ ಆದಾಗ ಒಳಗೆ ಹೋಗಿ ಸೇರಿದ್ರೆ ಮತ್ತೆ ಸೂರ್ಯೋದಯ ಆಗೋದಕ್ಕೆ 5-6 ಗಂಟೆ ಬೇಕಬ್ಬ. ಆ 5-6 ಗಂಟೆಗಳ ಕಾಲ ಅದು ಬದುಕಿರುತ್ತೆ ಅಲ್ಲಿ ಅಂತ. ಇದು ಹೇಗೆ? ಇದಕ್ಕೆ ನಾವು ಸೈನ್ಸ್ ಅಂತ ತರಬೇಕು. ಅದನ್ನು ಹೇಳೋದಕ್ಕೆ ನಾವು ಒಬ್ಬ ಬಾಟ್ನಿ ಪ್ರೊಫೆಸರ್ನೇ ಕರ್ಕೊಂಡ್ಬಂದಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಪುಷ್ಪಕ್ಕೆ ಒಂದು ಆಕ್ಸಿಡೇಟಿವ್ ಪಾತ್ ಅಂತಿರುತ್ತೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹೊರಗಿನ ಗಾಳಿಯನ್ನು ತಗೊಳ್ಳುವಾಗ ಅದರ ಜೊತೆಗೆ ಆಕ್ಸಿಜನ್ ಇರುತ್ತಲ್ಲ, ಅದರಲ್ಲಿ ಆಮ್ಲಜನಕ, ಅದನ್ನು ತಗೊಂಡು ಒಳಗೆ ಒಂದು ಟೆಂಪ್ರೇಚರ್ ತಾಪಮಾನವನ್ನು ಇಟ್ಕೊಳ್ಳುತ್ತೆ, ಹೊರಗಿನ ತಾಪಮಾನವನ್ನು ಒಂದು ಇಟ್ಕೊಳ್ಳುತ್ತೆ. ಒಳಗಡೆ ಎಷ್ಟು ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಯಾವ ಕೀಟ ಇದರ ಒಳಗೆ ಹೋಗಿರುತ್ತೋ ಅದು ಬದುಕಿ ಉಳಿಯೋದು. ಅಂದರೆ ಬದುಕಬೇಕಾದ್ರೆ ಹೆಚ್ಚಿನ ತಾಪಮಾನ ಬೇಕು. ಇದಕ್ಕೆ ಒಂದು ಹೋಲಿಕೆ ಕೊಡಬೇಕು ಅಂದರೆ, ಈಗ ನಮ್ಮ ಮಾನವ ದೇಹದಲ್ಲಿ ಒಂದು ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇದೆ, ರೂಮ್ ಟೆಂಪ್ರೇಚರ್ 32.4 ಅಂತಿದೆಯಲ್ಲ. ಇದನ್ನು ನಾವು ಎಷ್ಟೇ ಸೆಕೆ ಇದ್ದರೂ ಎಷ್ಟೇ ಚಳಿ ಇದ್ದರೂ ಕೂಡ ಮೇಂಟೈನ್ ಮಾಡ್ತೀವಿ. ಈ ದೇಹಕ್ಕೆ ಆ ಶಕ್ತಿ ಇದೆ. ಅದೇ ಥರ ಶಕ್ತಿ, ಆಂತರಿಕ ಶಕ್ತಿ ಈ ಪುಷ್ಪಕ್ಕಿದೆ. ಹೊರಗಡೆ ಎಷ್ಟೇ ಚಳಿ ಇದ್ದರೂ, ಎಷ್ಟೇ ತಾಪಮಾನ ಜಾಸ್ತಿ ಇದ್ದರೂ ಕೂಡ ಒಳಗಡೆ ಮಾತ್ರ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹುಡ್ಕೊಳ್ಳು. ಇದು ಆಕ್ಸಿಡೇಟಿವ್ ಪಾರ್ಟ್ ಮೇಂಟೆನೆನ್ಸ್ ಅಂತೆ. ಸ್ವಚಂದ್ರ ಪ್ರಸಾದ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಿಂದ ನೀವು ಆ ಸ್ಥಿತಿಯಲ್ಲಿ ಇದ್ದೀರಿ. ಯಾವ ಸ್ಥಿತಿಲಿ ಅಂದರೆ ನೀವು ಆಕ್ಸಿಜನ್ ಎಲ್ಲ ಇದ್ದು ಸಿನಿಮಾ ಮಾಡಿದ್ಮೇಲೂ ಕೂಡ ಈ 6 ತಿಂಗಳ ನಂತರ ಮಾತಾಡುವಂಟು ಅಲ್ಲ, ನಿಮ್ಮ ಸೈಡ್ ಲೈಟ್ ಸೇರಿದ್ರೆ ಬೇರೆಯವ್ರ ಹತ್ರ ಸಿನಿಮಾ ಮಾಡಿದ್ರೆ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಕನಾಮಿಕ್ಸ್ ಬಗ್ಗೆ ಪಾಪ ಆ ವಿಚಾರದಲ್ಲಿ ಹೌದು ನಿಜ. ಆದರೂ ಸಿನಿಮಾ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ನಮಗೂ ಗೊತ್ತಿರಬೇಕು ಇದಕ್ಕೆಲ್ಲ ಆಗುತ್ತೆ ಅಂತ. ಆದರೆ ಇಳಿದ ಮೇಲೆ ಚಳಿಗಾಳಿ ಅಂತ ನೋಡಲಿಲ್ಲ, ನೋಡಿದ್ದಷ್ಟೇ. ಪ್ರವಾಹದಲ್ಲಿ ನುಗ್ಗಿದ್ದು ಈಜಿದ್ದು. ಪ್ರಥಮ ಪ್ರದರ್ಶನದ ಅನುಭವ ಹೇಗಿತ್ತು? ಓಹೋ, ನಮ್ಮಲ್ಲಿ ಈ ಚಿತ್ರಕ್ಕೆ ಪದ್ಮಗಂಧಿಗೆ ಒಂದು ಉಪಸರ್ಗ, ದರ್ಶನ ಬಹಳ ಮುಖ್ಯ. ಜನರು ಬಂದವರು ಸಹ ಇವರು ಇಂಥವರಂತ ಆಹ್ವಾನಿತಂದೇನ ಅಲ್ಲಿ ನಾವು ಹೇಳಿದ್ದೇವೆ ಭಾಳ ಮುಖ್ಯ. ಊರಿ ಸಿನಿಮಾ ಅಂತ ತಂದಮೇಲೆ ನಾವು ಹೀಗೆಲ್ಲ ಇರುತ್ತೆ, ಅದರ ತುಮಕೂರಿನೆಲ್ಲ ದೃಶ್ಯ ಪ್ರಾತ್ಯಕ್ಷಿಕನ್ನು ಮೊದಲೇ ಕೊಡಲಾಗಿತ್ತು. ಕುತೂಹಲಕ್ಕೆ ಬಂದವರು. ಆದರೆ ಇದರಲ್ಲಿ ಏನಿದ್ದಿತ್ತು ಅಂತ ಕುಹಕಕ್ಕೆ ಬಂದಂಥವ್ರು ಅನೇಕ ಇದ್ದರು. ಆ ಎಲ್ಲ ಕಟಕಿ ಆಡುವವರು, ಕುಹಕವಾಡುವವರು ಎಂಥವರು ಎಲ್ಲ ಸೇರ್ಕೊಂಡು ಕೊನೆಗೆ ಚಿತ್ರ ಮುಗಿದ ನಂತರ ಒಕ್ಕೊರಲಿಂದ ಇಲ್ಲ ಇದು ಬೇಕಾದದ್ದು,
ಇದನ್ನು ಒಂದು ವೇಳೆ ಮಾಡಿರದೆ ಹೋಗಿದ್ದೆ ನಾವು ಕಳ್ಕೊಂಡದ್ದು ಬಹಳ ಕಳ್ಕೊಂಡಿದ್ದರ ಲೆಕ್ಕವನ್ನಾದರೂ ಇಟ್ಕೊಳ್ಬೇಕಲ್ಲ ಅಂತ ಯೋಚನೆ ಮಾಡೋದಂಥವ್ರು. ಈ ಥರ ಅನೇಕರು ಬಂದಂಥವರು ಪ್ರಸವ ಪ್ರದರ್ಶನಕ್ಕೆ. ಮತ್ತು ಸಾಮಾನ್ಯವಾಗಿ ಸಿನಿಮಾ ಮಾಡಿಬಿಟ್ಟಿದ್ದೇವೆ ಅಂತ ನೆನ್ನೆ ಮಾಂದಿರನ್ನೆಲ್ಲ ಕರೆದು ತೋರಿಸಿ ಹೀಗೆಲ್ಲ ದೊಡ್ಡ ಅಬ್ಬರ ಮಾಡ್ತೀವಲ್ಲ, ಇದು ಅವರ ಬೌದ್ಧಿಕಾನ್ಯತೆಗಿಂತ ಒಬ್ಬರ ಆ ಒಬ್ಬರನ್ನು ನಾವು ಕಂಡು ಮಾಡಿದ್ದೇನು ಅಂತಂದರೆ ಹಣ ತೆತ್ತು ಬಂದಿತ್ತು. ಪ್ರಸವ ಪ್ರದರ್ಶನ ಹೇಳ್ತಿದ್ದೇನೆ, ಹಣ ತೆತ್ತು ಬಂದಿತ್ತು. ನಾವು ತಾಂತ್ರಿಕವಾಗಿ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ಪಕ್ಕ ಕೆಡಿಸ್ಬಿಟ್ಟು ಅಂದರೆ ಪ್ರಸವ ಪ್ರದರ್ಶನವನ್ನು ಎಲ್ಲರೂ ಹಣ ತೆತ್ತು ಬಂದರು ಅನ್ನೋದು. ಆಮೇಲೆ ಭಾಳದು ಬೃಹದಾಕಾರವಾದಂಥ ಇದು ಒಂದು ಮಾಲು ಅಂಥ ಸಮುಚ್ಚಯದಲ್ಲಿ ಅಥವಾ ಸಂಕೀರ್ಣದಲ್ಲಿ ಇದರ ಬಟ್ ಮಾಡಿದ್ವಿ. ನಾವು ಸಣ್ಣದಾಗಿ ಸಾಮಾನ್ಯವಾದ 50 ಜನ 100 ಜನ ಕೂತ್ಕೊಂಡು ಯಾರು ನೋಡ್ತೀವಿ, ನೋಡಿ ಏನು ಹೇಳ್ತೀವಿ, ಅಭಿಪ್ರಾಯ ವ್ಯಕ್ತಪಡಿಸಿ ಇದಕ್ಕೆ ಘೋಷಿಸಿ ಟೀಕಿಸಿ ಟಿಪ್ಪಣಿ ಮಾಡಿ ಯಾವುದು ಮಾಡಲಿಲ್ಲ. ನಾವು ಬೃಹತ್ತಾಗಿ ಸುಮಾರು 400 ಜನ ಬಂದು ಯಾವ್ಯಾವುದು ಮೂಲ್ಯದ ಅದರಲ್ಲಿ ಬೇರೆ ಬೇರೆ ವಲಯದವರು ಇದ್ದರು. ವಲಯಾಂತರ ಅದು ಸಾಂಸ್ಕೃತಿಕ ಲೋಕ ಆಯಿತು, ವೈದ್ಯಕೀಯ ಲೋಕ ಆಯಿತು, ದೃಶ್ಯ ಚಿತ್ರಲೋಕದವರು ಇದ್ದರು. ಯಾರು ಇಂಥವ್ರಿಗೆ ಅನ್ನೋದಿಲ್ಲ. ಅಂಥವರೆಲ್ಲರೂ ಕೂತು ನಮಗೆ ಬೊಕ್ಕೂರಿನಿಂದ ಹೇಳಿದ್ದು, ಇದು ಏಕತ್ರಗೊಂಡಂಥ ಬಹಳ ಒಳ್ಳೆಯ ಸಾಧನೆ, ಇದು ಬಹಳ ಒಳ್ಳೆಯ ಸಾಹಸವಾಗಿದೆ ಇದು. ಹಾಗಾಗಿ ನಾವು ಇದಕ್ಕೆ ಕಾರಣೀಕೂತದಂಥವ್ರು ನಾವು ಮಾನ್ಯ ಮಾಡ್ತೇವೆ ಅಂತ ಹೇಳಿಬಿಟ್ಟು ಯಾರೆಲ್ಲರೂ ಇದೆಲ್ಲ ಇದ್ದಾರೆ ಏನು ಅಂತ ನೋಡಿಕೊಂಡು ಅಕಸ್ಮಾತ್ ಏನಾದ್ರು ದೊಡ್ಡ ವ್ಯಾಪಕವಾದಂಥ ಪ್ರಶಂಸೆಯೋ ಅದು ಸಿಕ್ಕಿಡುತ್ತೆ ಆಮೇಲೆ ಬಂದಂಥವರು ಸಹ ಇದಾಯಿತು ಗಮನೀಯ ಮತ್ತು ಇದು ದಾಖಲು ಯೋಗ್ಯ ಶಂಸನೀಯ ಅಂತ ಮಾತನ್ನು ಹೇಳೋಗಿತ್ತು. ನನಗೆ ಇವು ಕಿಬ್ಬಿದ್ದೀನಿ ಓಡ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ಕಣ್ಣೀರಾದಂಥವ್ರನ್ನು ನೋಡಲಾದ ನನಗೆ ನಾವು ಭಾವುಕರಾಯ್ಬಿಟ್ಟೆವು. ಅದೆಂಥ ಭಾವುಕತೆ ಅಂತ ಹೇಳಿದ್ರೆ, ಯಾಕೆ ಅಷ್ಟೊಂದು ಇದೊಂದು ಚಿತ್ರ ಮಾಡಿದ್ವಿ ನಾವು, ಕಲೆ ಆಗಿದ್ದ ಸಂಕೀರ್ಣ ಸೇರಿಸ್ಕೊಂಡು ಒಂದು ಕಥಾಚಿತ್ರ ಮಾಡಿದ್ವಿ ಅಟ್ಟೆ ಅಂತ ಹೇಳಿದಾಗ ಅದಕ್ಕೆ ನಿಲ್ಲಿಲ್ಲ ಅವರಲ್ಲಿ. ಯಾಕೆಂದರೆ 35,000 ಪರ್ಯಾಯವಾಚಿಗಳಿವೆ ಅಂತ ಹೇಳಿದ್ರೆ ನಮ್ಗೆ ಯಾರು ಹೇಳ್ತಾರೆ, ಅದಕ್ಕೆಲ್ಲ ಸೋದಾಹರಣವಾಗಿ ಸಾಕ್ಷ್ಯೋಧರಣೆ ಮಾಡ್ತಿದ್ದೇವಲ್ಲ, ಯಾರು ಹೇಳ್ತಿದ್ದಾರೆ, ಎಲ್ಲಿ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಏನೆಲ್ಲ ಅನ್ನೋದನ್ನು ಸಹ ಸೋದಾಹರಣವಾಗಿ ಹೇಳಿದ್ವಿ. ಅದೆಲ್ಲವನ್ನು ಕಂಡಾಗ ಅವರು ಇಲ್ಲ, ಇದು ಅಗಾಧತೆ ಇದೆ, ಇದರಲ್ಲಿ ನಿಜವಾದ ಆಳವಿದೆ, ಹರಿವಿದೆ. ಈ ಹರಿವಿನಲ್ಲಿ ನಾವು ಕೊಚ್ಚಿ ಹೋದ್ವಿ. ಇದರಲ್ಲಿ ಇದು ಪದ್ಮಗಂಧಿ ನಾವು ಒಂದು ಪುಷ್ಪ ಕುರಿತಾಗ ಇಷ್ಟ ತಾವು ಆಗಲೇ ಹೇಳಿದ ಹಾಗೆ ಒಂದು ಪುಷ್ಪಕ್ಕೆ ಇಷ್ಟೆಲ್ಲ ಇದ್ದರೆ ಇನ್ನು ನಮ್ಮ ಸೀಮಿತ ಜ್ಞಾನದಲ್ಲಿ ನಾವು ಇಷ್ಟೊಂದು ಉತ್ಕೃಷ್ಟ ಅಂತ ಹೇಳಿದರೆ ನಮ್ಮ ನೆಲಮೂಲದ ಈ ಎಲ್ಲ ಸಂಸ್ಕೃತಿ ಪರಂಪರೆಗಳಲ್ಲಿ ಏನನ್ನು ಕಳ್ಕೊಂಡಿವಿ ನಾವು ಅನ್ನೋದು ಲೆಕ್ಕವನ್ನು ಇಟ್ಕೊಳ್ಳೋಕ್ಕಾಗಿ ಅವಳ ಒಳ್ಳೆಯ ನೀವು ಹೇಳಿದ ಪ್ರವೇಶ ಅಂತ ಮತ್ತೆ ಅದನ್ನು ಪ್ರತಿಷೇಧ ಮಾಡಿ ಹೇಳ್ತೀನಿ. ಅದು ಇದು ವೇಷ ಅಂತ ಅನ್ನಿಸಲಿಲ್ಲ ಅವ್ರಿಗೆ. ಸುಮ್ಮನೆ ಸಾಮಾನ್ಯವಾಗಿ ವೇಷ ತೊಟ್ಟೆ ಬಂದುಬಿಡ್ತೇವೆ ನಾವು, ಕೋರಣೆಯನ್ನು ಹಾಕ್ಕೊಂಡು ಎಲ್ಲರೂ ಓಲೈಸೋಕ್ಕಾಗಿ ಬರ್ತೇವೆ. ಎಲ್ಲರೂ ವಶೀಕರಣಕ್ಕಾಗಿ ಮಾಡ್ತಾರೆ ಚಿತ್ರವನ್ನು, ಆದರೆ ಇದು ನಿರ್ವಿಷೀಕರಣಕ್ಕಾಯಿತು ಅಂತಿತ್ತು. ಈಗಾಗಲೇ ವಿಷ ತುಂಬಿದೆ, ಎಲ್ಲ ನಿಲ್ಕಂಠರು, ಎಲ್ಲ ವಿಷಕಂಠರು, ಎಲ್ಲಕ್ಕೂ ವಿಷವಿದೆ. ಆದರೆ ಚಿತ್ರೋದ್ಯಮ ಆಗಲಿ ಅದೇ ಉದ್ಯಮ ಮಾಡ್ಕೊಂಡು ಈ ಉದ್ಯಮ ಮಾಡ್ಕೊಂಡಿದ್ದಾರೆ, ಮಾಧ್ಯಮ ಮಾಡ್ಕೊಂಡಲ್ಲ. ಪದ್ಮಗಂಧಿ ಮಾಧ್ಯಮವಾಗಿ ಮಾಧ್ಯಮಕ್ಕೆ ದಕ್ಕದಂಥ ಅಪೂರ್ವ ಕೃತಿ ಅಂತ ತುಂಬ ಜನ ಹೇಳಿದ್ರು. ನಮ್ಮ ಬಗ್ಗೆ ನಾವು ಇಟ್ಕೊಳ್ಬಾರ್ದು. ಆದರೆ ತುಂಬ ಜನ ಈ ಮಾತನ್ನು ನಾನು ಪುನರುಚ್ಚರಿಸ್ತಿದ್ದೇನೆ, ಪುನರುಕ್ತಿಯಾಗಿ. ಈಗ ಮೇಡಮ್, ನೀವು ವಿಧಾನಸೌಧದಲ್ಲೂ ಕೆಲಸ ಮಾಡಿ ಬಂದವರು, ರಾಜಕೀಯವನ್ನು ನೋಡಿ ಬಂದವರು, ನೀವೇಕೆ ಇದನ್ನು ಮಕ್ಕಳಿಗೆಲ್ಲ ತೋರಿಸ್ಬೇಕಾದಂಥದ್ದು ಸಿನಿಮಾ, ಶೈಕ್ಷಣಿಕ ವಲಯದಲ್ಲಿ ಇದು ಸಂಚಾರ ಮಾಡಬೇಕಾದ ಸಿನಿಮಾ, ಆ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ? ನಾವು ಹಲವರಿಗೆ ಚಿತ್ರವನ್ನು ಬನ್ನಿ ನೋಡಿ ಅಂತ ಆಹ್ವಾನ ಕೊಟ್ಟಿದ್ದುಂಟು. ಅದರಲ್ಲಿ ಕೆಲವರು ಮಾತ್ರ ಬಂದಿದ್ದಾರೆ. ಆದರೆ ನೀವು ಹೇಳಿದ ಹಾಗೆ ರಾಜಕೀಯ ವಲಯದವರು ಇನ್ನೂ ಯಾರೂ ಅದಕ್ಕೆ ಹೆಚ್ಚಿಗೆ ಮನಸ್ಸು ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಮ್ಮ ಪ್ರಯತ್ನ ಸಾಗಿದೆ. ಆದರೆ ನೀವು ಹೇಳಿದಂಗೆ ಇದು ಸರ್ಕಾರಕ್ಕೆ ಇನ್ನು ಇಲ್ಲ, ಸರ್ಕಾರಕ್ಕೆ ಇನ್ನೂ ಹೋಗಿಲ್ಲ, ಹೋಗಬಹುದೇನೋ ಗೊತ್ತಿಲ್ಲ, ಯೋಚನೆ ಮಾಡಬೇಕಾಗಿದೆ. ಸರ್ಕಾರವೇ ಸ್ವಲ್ಪ ಹೇಳೋದ್ರಲ್ಲ ಸ್ಥಿತ್ಯಂತರಗಳಲ್ಲಿ ಇದ್ದಿದ್ದರಿಂದ ಇನ್ನು ಮುಂದೆ ಏನಾದರೂ ನೋಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಕಮಲ ಅಷ್ಟು ಕೂಡ ಅವರಿಗೆ ಈ ಸ್ವಲ್ಪ ಕೆಲವರಿಗೆಲ್ಲ ಅದು ಇರ್ಬೋದು. ಹಾಗೆ ಸಹ ಕಮಲದವ್ರೇನೋ ಇದನ್ನು ಅಪ್ಪಿ ಮುದ್ದಾಡ್ತಾ ಇದ್ದ, ಅದನ್ನು ತಿಳ್ಕೊಬೇಕು ನೀವು. ಅವರು ಮುದ್ದಾಡೋದು ಹಾಳ ಹೋಗ್ಲಿ, ಹತ್ರ ಹೋಗೋದಿಲ್ವಲ್ಲ, ಅದನ್ನೇ ಹೇಳಿದ್ರು. ಅದರಿಂದ ಇವರಾಗಲಿ ಅವರಾಗಲಿ ಏನೇ ಆಗಲಿ ಮುಖ್ಯವಾಗಿ ಅವ್ರು ನೋಡಿಕೊಂಡ್ರು ಒಳ್ಳೇದು. ಯಾಕೆಂದರೆ ನಮ್ಮ ಹೆಸರಿನಲ್ಲಿ ಕಮಲ ಇದೆ, ಆ ಕಮಲಕ್ಕೆ ಶಕ್ತಿ ಇದೆ, ಇಂಥ ಒಂದು ಚರಿತ್ರೆ ಇದೆ, ಇಂಥ ಒಂದು ಐತಿಹ್ಯ ಇದೆ, ಇಂಥ ಒಂದು ಸೈಂಟಿಫಿಕ್ ಆದ ಅಪ್ರೋಚ್ ಇದೆ. ಬಹುಶಃ ಇದು ನಮಗೆ ಸಿಕ್ಕಿದ ಸೌಭಾಗ್ಯ, ಇದು ಸಿಂಬಾಲ್ ಆಗಿ ಅಂತ ಅವರೇನಾದರೂ ಭಾವಿಸಿದರೆ ಮಾಡಬೇಕು. ತುಂಬ ಅರ್ಥಪೂರ್ಣ. ಇದು ಆ ಥರ ಯಾವ ಉದ್ದೇಶದಿಂದ ಮಾಡಿರೋದಲ್ಲ. ಇದಕ್ಕೆ ಏನೋ ಮಹತ್ವ ಇದೆ ಪ್ರಾಚೀನ ಕಾಲದಿಂದ, ಅದನ್ನು ನಾವು ಅರ್ಥ ಮಾಡ್ಕೊಂಡ ಹಾಗೆ ತಲುಪಿಸುವಂಥದ್ದು ಸಿನಿಮಾ ಮಾಧ್ಯಮದ ಮೂಲಕ ಸಾಮಾನ್ಯ ಜನಕ್ಕೆ ತಲುಪಿಸುವಂಥದ್ದು. ಅವರಿಗೆ ಅದು ವಿಶೇಷವಾಗಿ ಕಾಣಬೇಕು. ಯಾರೋ ಪುಷ್ಪವನ್ನೇ ಇಟ್ಕೊಂಡಿದ್ದಾರೆ, ಅವ್ರಿಗದು ವಿಶೇಷವಾಗಿ ಕಾಣಬೇಕು. ಇನ್ನು ಕಂಡಿಲ್ಲ ಅನ್ನೋದು ನಮ್ಮ ಏನಂತ ಹೇಳೋಣ ವಿಷಾದ. ವಿಷಯ ಅಲ್ಲಿವರೆಗೂ ತಲುಪಿಲ್ಲ ಅನ್ನೋದು ನಮ್ಮ ವಿಷಾದ. ಏನು ಮಾಡೋದು?
ನಿರಂತರ ಆದರೆ ಇನ್ನೊಂದು ಸುಚೇಂದ್ರ ಪ್ರಸಾದ್ ಹೇಳಿದ್ರು ತುಂಬ ಸುಲಲಿತವಾಗಿ ನಡೀತು ಅಂತ. ನೀವು ಕೇಳಿದ ಪ್ರಶ್ನೆಗೆ ಇದು ಕೂಡ ಸಂಬಂಧಪಟ್ಟಿರೋದು. ನಮ್ಮಲ್ಲಿ ಈಗ ಸಿನಿಮಾ ತೀರಾ ನನಗೆ ಹೊಸದು, ಅಂದರೆ ಈ ಮಟ್ಟದ ಸಿನಿಮಾ ಕಥಾಚಿತ್ರಗಳನ್ನು ಮಾಡೋವಂಥದ್ದು, ಇಷ್ಟು ದೊಡ್ಡ ಬಡ್ಜೆಟ್ಟು ಇದೆಲ್ಲ ನನಗೆ ಸ್ವಲ್ಪ ಹೊಸದೆ. ನಾನು ಮಾಡಿದ್ದೀನಿ 20-25 ಲಕ್ಷ ಎಲ್ಲ ಹಾಕಿ ನಾನೇ ಸ್ವಂತಕ್ಕೆ ನಮ್ಮ ಹೆಂಡ ನಮ್ಮ ಬುದ್ಧಿ ಅಂತ ಮಾಡ್ಕೊಂಡಿದ್ದೀನಿ. ಈಗ ಶಿವಸೂತ್ರ ಜಾಲ ಅಂತ ಮಾಡಿದ್ದೀನಿ. ಅದು ಯಾರು ಬೇರೆ ಯಾರು ಕೊಡೋದಿಲ್ಲ, ನಾನೇ ಆದರೆ ನನಗೆ ಬೇಕಾಗಿರೋದು. ಅದರ ಹೆಸರಲ್ಲಿ ಜಾಲುವೆ ಇದೆ. ಅದರಲ್ಲಿ ನೋಡಿ, ಇಡೀ ಭಾರತೀಯ ಭಾಷೆಗಳಿಗೆ ಮೂಲವಾಗಿರುವಂಥದ್ದು ಈ 14 ಮಹೇಶ್ವರ ಸೂತ್ರಗಳು. ಇದು ಹೇಗೆ ಇಡೀ ಭಾರತವನ್ನು ಒಂದಾಗಿಸುತ್ತೆ ಮತ್ತು ಎಷ್ಟು ವಿಶಿಷ್ಟವಾಗಿದೆ, ಕ್ರಮಬದ್ಧವಾಗಿದೆ, ವೈಜ್ಞಾನಿಕವಾಗಿದೆ. ಇಟ್ ಗಿವ್ಸ್ ದಿ ಎಂಟೈರ್ ಮ್ಯಾಪ್ ಆಫ್ ಯುವರ್ ಬಾಡಿ. ನಿಮ್ಮ ಅಕ್ಷರಗಳು ಉಚ್ಚಾರ ಆಗ್ತಾ ಇದೆಯಲ್ಲ, ತಲೆಯಿಂದ ಹಿಡಿದು ನಾಭಿಯವರೆಗೆ ಈ ಉಚ್ಚಾರ ಸ್ಥಾನಗಳನ್ನು ಇಷ್ಟು ಸ್ಪಷ್ಟವಾಗಿ ಗುರುತು ಹಿಡಿದು ವ್ಯವಸ್ಥಿತವಾಗಿ ಎಲ್ಲರಿಗೂ ಕೊಟ್ಟಿರೋದು ಸಂಸ್ಕೃತ ಭಾಷೆ. ಅದಕ್ಕೆ ಮೂಲವಾಗಿರುವಂಥದ್ದು ಮಹೇಶ್ವರ ಸೂತ್ರಗಳು. ಅದನ್ನೆಲ್ಲ ಓದಿದ ಮೇಲೆ ನಮಗೆ ತಡೆಯೋಕ್ಕಾಗೋದಿಲ್ಲ. ಅದನ್ನು ಹಂಚ್ಕೋಬೇಕು ಅಂತ ಸಿನಿಮಾನೇ ಮಾಡಿಬಿಟ್ಟೆ. ಒಂದು ಆಧಾರ ನೆಲೆಯಾಗಿ ಇಟ್ಕೊಂಡ್ವಿ, ಅಂದರೆ ಲೊಕೇಶನ್ ಹುಡುಕೋವಾಗ ಅಕ್ಕಪಕ್ಕದಲ್ಲೇ ಕಮಲ ಆಗಿರೋದ್ರಿಂದ ಒಂದು ಕೆರೆ ಬೇಕಾಗಿತ್ತು. ಅವ್ರು ಹೇಳ್ತಾರೆ ನೋಡಿ, ಕೆರೆಗಳನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ ನಮ್ಮ ಜನ ಅಂತ. ಪ್ರತಿಯೊಂದು ಕೂಡ ಹಳ್ಳಿಗೂ ಪ್ರತಿಯೊಂದಕ್ಕೂ ಕೂಡ ಒಂದು ವಾರಸುದಾರರು ಅಂತ ಇರ್ತಾರೆ. ಅಲ್ಲಿ ಪಂಚಾಯತಿಗೂ ಇರುತ್ತೆ, ಅವ್ರಿಗೆ ಆ ಕೆಲಸ ಇರುತ್ತೆ, ಅದನ್ನು ಶುದ್ಧವಾಗಿ ಇಟ್ಕೊಡ್ಬೇಕಾಗಿರುವಂಥದ್ದು. ಇದೆಲ್ಲ ಅವ್ರ ಕೆಲಸ ಅಲ್ವಾ. ಆದರೆ ನಾವು ಚಿತ್ರೀಕರಣಕ್ಕೆ ಹೋಗಬೇಕಾದ್ರೆ ಮೊದಲೇ 3 ದಿವಸ ಅದು ನೋಡಿ, ಅದು ಚಿತ್ರೀಕರಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಮತಿಗಳು ಬೇಕು, ಪರ್ಮಿಷನ್ ಇಲ್ಲದೆ ಏನೂ ಆಗೋದಿಲ್ಲ. ಆದರೆ ಅದು ಶುದ್ಧವಾಗಿ ಕೊಡಬೇಕು ಅಂತೇನೋ ಅವ್ರಿಗಿಲ್ಲ. ಕೆರೆ ಕೊಡ್ತಾರೆ, ಕೆರೆನೂ ಕೊಡೋಲ್ಲ. ನಾವು ಹೋಗ್ಬೇಕಲ್ಲಿ, ಅಲ್ಲಿ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ನಾವೇ ನಿಂತು ಅದನ್ನು ಶುದ್ಧಿಗೊಳಿಸಿ ಅಲ್ಲಿ ತಗೋಬೇಕು. ಅವ್ರು ಕೊಟ್ಟಂಥ ಸ್ಥಿತಿಯಲ್ಲಿ ಏನಾದರೂ ಮಾಡಿಬಿಟ್ರೆ ಪದ್ಮಗಂಧಿ ಅಂತ ಯಾರು ಬರೋಲ್ಲ. ಅರ್ಥ ಆಯ್ತಾ? ಹೀಗೆಲ್ಲ ಇರೋದು ಅಂದರೆ ಯಾವುದೇ ನೆಲೆಯಲ್ಲಿ ನಮ್ಮ ಹೊಣೆಗಾರಿಕೆ ಏನು, ನಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಕೊಡುಗೆ ಏನು ಈ ಸಮಾಜದ ಸ್ವಾಸ್ಥ್ಯಕ್ಕೆ ಅಂತ ತುಂಬ ಜನ ಚಿಂತನೆ ಮಾಡ್ತಿಲ್ಲ. ಯಾರು ಆಯಾ ಸ್ಥಾನಗಳಲ್ಲಿದ್ದು ಅದರ ಬಗ್ಗೆ ಸ್ವಲ್ಪನಾದರೂ ಗಮನ ಹರಿಸ್ಬೇಕು, ಅವರು ಒಂದಿಷ್ಟು ಗಮನ ಹರಿಸ್ತಾ ಇಲ್ಲ ಅನ್ನೋದು ತುಂಬ ವಿಷಾದಕರ ಸಂಗತಿ. ಹಾಗಾಗಿ ನಮಗೆ ಖರ್ಚು ಜಾಸ್ತಿ ಆಯಿತು. ನಾವು ಸಾವಿರಾರು ರೂಪಾಯಿ ಅದರ ಸ್ವಚ್ಛತೆಗೆ ಸುರಿಬೇಕಾಯಿತು. ಅದಕ್ಕೆ ಹೋಗಿ ನಮ್ಮ ಕೆಲಸ ಜಾಸ್ತಿ ಆಯಿತು. ಅಂದರೆ ಸ್ವಸ್ಥವಾದಂತಹ ಸ್ಥಿತಿಯಲ್ಲಿ ನಮಗೇನೂ ಸಿಗಲಿಲ್ಲ. ಅದು ಗುರುಕುಲ ಸಿಕ್ಕಿದ್ದು ನಮ್ಮದು ಒಂದು ಪುಣ್ಯ ಅಂತ ಹೇಳ್ಬೋದು. ಅಲ್ಲಿ ಚೆನ್ನಾಗಾಯ್ತು ಕೆಲಸ. ಮೊದಲೇ ಗೊತ್ತಿದ್ರೆ ಈ ಕೆಲಸನ ನೀವು ವೃಷಭಾವತಿಯಲ್ಲೇ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ಸಿನಿಮಾದಿಂದ ವೃಷಭಾವತಿ ಕ್ಲೀನ್ ಆಗ್ತಾಯಿತ್ತು. ಅಂದರೆ ನಮ್ಮಲ್ಲಿ ನೋಡಿ, ಸಂಸ್ಕೃತಿ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ತಿಳ್ಕೊಳ್ಳೋದು ಹಾಳಾಗೋಗಲಿ, ನಮಗೆ ಜೀವನಕ್ಕೆ ಬೇಕಾದಂಥ ಅವಶ್ಯಕ ಸಾಮಗ್ರಿಗಳು, ಅವಶ್ಯಕ ಪರಿಸರ, ಅದನ್ನು ಕನಿಷ್ಠ ಮಟ್ಟದಲ್ಲಿ ಇಟ್ಕೋಬೇಕು ಅನ್ನುವಂಥ ಪ್ರಜ್ಞೆಯೂ ಬೆಂಗಳೂರಿನಲ್ಲಿಲ್ಲ, ಬೇರೆ ಕಡೆ ಇಲ್ಲ ಬಿಡಿ. ಆದರೆ ಇದು ಕೆರೆಗಳ ನಾಡು. ಇದು ಈಗ ನಿಮ್ಮ ಸಿನಿಮಾಕ್ಕೆ ಪರ್ಯಾಯವಾಗಿ ಯೋಚನೆ ಮಾಡೋದಿದ್ರೆ ಕೆರೆಯ ಅವನತಿ ಕೂಡ ಕಮಲದ ಅವನತಿಯ ಮೂಲವೂ ಇರ್ಬೋದು. ಈಗ ಎಲ್ಲಿ ಕೆರೆ ಇರುತ್ತೋ ಅಲ್ಲಿ ಕಮಲ ಇರುತ್ತೆ. ಈಗ ನೋಡಿ, ನೀವು ಸಾಗರದ ಶಿವಮೊಗ್ಗದ ಪ್ರಯಾಣ ಮಾಡಿದ್ರೆ, ನಾನು ನಿಮ್ಮ ಸಿನಿಮಾ ನೋಡ್ಕೊಂಡು ಅಲ್ಲಿ ಮರುದಿನ ಪ್ರಯಾಣ ಮಾಡಿದೆ. ಅಲ್ಲಿ ಎಲ್ಲ ಕೆರೆಗಳಲ್ಲಿ ಎಷ್ಟು ಸಮೃದ್ಧವಾಗಿ ಹರಡಿದೆ. ಇಲ್ಲಿ ನೋಡಿ, ಎಲ್ಲ ಊರುಗಳು ಕೆರೆಯ, ತಾವರೆ ಕೆರೆ, ದಾವಣಗೆರೆ, ಅದು ಸಹ ಕೆರೆಯ ಹೆಸರಿನಲ್ಲಿಯೇ ಎಷ್ಟು ತಾವರೆ ಕೆರೆಗಳಿದೆ ನಮ್ಮ ಕರ್ನಾಟಕ. ಬೆಂಗಳೂರು ಸುತ್ತಮುತ್ತ ಈ ಕಡೆ ಕನಕಪುರದ ಕಡೆ ಒಂದಿದೆ, ಈ ಕಡೆ ಮಾಗಡಿ ಕೆರೆ ಒಂದಿದೆ, ತಾವರೆ ಕೆರೆಗಳು. ಈಗ ತಾವರೆಯೂ ಇಲ್ಲ, ಕೆರೆಯೂ ಇಲ್ಲ, ಹೆಸರು ಮಾತ್ರ ಉಳಿದಿದೆ, ಎಲ್ಲ ಬಿಲ್ಡಿಂಗು. ಹೌದು. ಸೊ ಈ ಸಿನಿಮಾದ ಇಂದ ನೀವು ಏನು ನಿರೀಕ್ಷೆ ಮಾಡಿದ್ರಿ? ನಾನು ಆರ್ಥಿಕವಾಗಿ ಕೇಳಿದ್ದಲ್ಲ, ಬೇರೆ ರೀತಿಯಿಂದ ಈ ಸಿನಿಮಾ ಯಾವುದನ್ನು ನಿರೀಕ್ಷೆ ಮಾಡಿ? ನಿರೀಕ್ಷೆಯ ಅಪೇಕ್ಷೆಗಳು ಆ ಥರ ಏನಿಲ್ಲ. ಇದೊಂಥರ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ಕೊಬೋದು. ಮಾಡಬೇಕು ಅಂತಿತ್ತು, ಮಾಡಿದ್ದೀವಿ. ಸಿನಿಮಾದಿಂದ ದುಡ್ಡು ಬರುತ್ತೆ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ಆ ದೃಷ್ಟಿಯಿಂದ ಇದಕ್ಕೆ ದುಡ್ಡು ಹಾಕಿದ್ದು ಅಲ್ಲ. ಏನೋ ಒಂಥರ ಒಂದು ಕೃತಕೃತ್ಯತೆ ಅಂತ ಹೇಳ್ಬೋದೇನೋ, ಹಾಗಂತ ಹೇಳ್ಬೋದು. ಒಂದು ಸಾರ್ಥಕತೆ. ಇದು ಸಿನಿಮಾ ಯೋಗ್ಯವಾದಂಥ ವಸ್ತು ಅಂತ ಇವ್ರ ಜೊತೆ ಎಲ್ಲ ಮಾತಾಡಿದ್ಮೇಲೆ ಅಂತ ಅನ್ನಿಸ್ತು. ಅವ್ರು ಆಗಾಗ ಹೇಳ್ತಾ ಇರ್ತಾರೆ ನೋಡಿ, ಕಪಾಟಿನ ಆಯಸ್ಸು ಅಂತ. ಇವತ್ತಿಲ್ದಿದ್ರೆ ನಾಳೆ ನಮ್ಮ ಭವಭೂತಿ ಅಂತ ಒಬ್ಬ ಮಹಾಕವಿ ಇದ್ದಾನೆ. ಅವನನ್ನು ಬಹುಶಃ ಆತ ಇದ್ದ ಕಾಲಕ್ಕೆ ಯಾರು ಹೆಚ್ಚಿಗೆ ಗಮನಿಸಲಿಲ್ವೇನೋ, ಅದಕ್ಕೆ ಅವನು ಒಂದು
ಧೀರವಾಣಿಯನ್ನು ಹೇಳ್ತಾನೆ ಚಾಲೆಂಜಿಂಗ್ ಆಗಿ. ಕಾಲೋಹ್ಯಯಂ ನಿರವಧಿ ವಿಪುಲಾಚ ಪೃಥ್ವಿ ಅಂತ. ನೀನು ಇವತ್ತು ಅದನ್ನು ಒಪ್ಕೊಳ್ಳದೆ ಇದ್ದರೆ ಹಾಳಾಗೋಗ್ಲಿ ಬಿಡಯ್ಯ, ಕಾಲ ನಿರಂತರವಾಗಿದೆ, ಪೃಥ್ವಿ ವಿಶಾಲವಾಗಿದೆ, ಹೋಗಂತ. ಪದ್ಮಗಂಧೀ